ರಿಲೀಸ್ ಮಾಡ್ಬೇಕಾದ್ರೆ ಯಾರು ಕರೆಯೋದು ಅಂತ ಸ್ಟಾರ್ಟ್ ಆಯಿತು. ಸಹಜವಾಗಿ ನಾನು ಬಲಪಂಥದ ಕೆಲವು ಇವ್ರನ್ನ ಪ್ರಮುಖ ನಾಯಕರನ್ನೆಲ್ಲ ಹೆಸರು ಹೇಳೋದು ಬೇಡ, ಯಾಕಂದರೆ ಎಲ್ಲ ಸ್ನೇಹಿತರು ನನಗೆ ಮಾಡಿದೆ. ಯಾರೂ ಒಪ್ಪಲಿಲ್ಲ ಗಣಪತಿಯವರು. ಗೋಡ್ಸೆ ವಿಚಾರಕ್ಕೆ ಬಲಪಂಥೀಯರೇ ಒಪ್ಪಲಿಲ್ಲ. ಬಲಪಂಥೀಯರೇ ಒಪ್ಪಲ್ಲ. ನೀವು ಎಡಪಂಥ ಬಿಟ್ಬಿಡಿ, ಕೇಳೋಕ್ಕೆ ಆಗಲ್ಲ, ಪ್ರಶ್ನೆ ಇಲ್ಲ. ಬಲಪಂಥದಲ್ಲಿ ತುಂಬ ಜನ ಪ್ರಮುಖ ವಾಗ್ಮಿಗಳು ಅಂತ ಹೇಳೋವಂಥವ್ರು, ನಾನು ಹೇಳೋಂಥ ವಾಗ್ಮಿಗಳು, ಪ್ರಮುಖವಾದ ವಾಗ್ಮಿಗಳು ಯಾರೂ ಒಪ್ಪಲಿಲ್ಲ. ಕೆಲವರು ಡೇಟ್ ಕ್ಲಾಶು, ಕೆಲವ್ರಿಗೆ ಹುಷಾರಿಲ್ಲ ಬೇಕಂತಲೇ. ಹಾಂ, ಅದು ನಮ್ಗೆ ಗೊತ್ತಾಗತ್ತೆ, ನಮ್ಗೆ ಅದು ಪಲ್ಸ್ ಗೊತ್ತಾಗೋಗ್ಬಿಡುತ್ತೆ ಏನು ಅಂತ. ಜನಕ್ಕೆ ಕುತೂಹಲ ಇದೆ. ಅದಕ್ಕೆ ನಾನು ನನ್ನ ಮಾತಿನಲ್ಲಿ ಬೆಳೆದಿದ್ದೆ, ಗಾಂಧಿ ಯುಗ ಮುಗಿದಿದೆ, ಸಾವರ್ಕರ್ ಯುಗ ನಡೀತಿದೆ, ಮುಂದೆ ಇರೋದು ಗೋಡ್ಸೆ ಯುಗ ಅಂತ ನನ್ನ ವಾದ. ವಾದ ಯಾಕಂದರೆ ಗೋಡ್ಸೆನ ಸಹಜವಾಗಿ ಒಪ್ಪುವಂಥ ಒಂದು ಜನಾಂಗ ಇದೆ. ಅದು ಹೇಳುವ ಇದಕ್ಕೆ ಬಂದಿಲ್ಲ, ಸ್ಟೇಜಿಗೆ ಬಂದಿಲ್ಲ, ಅದು ಬರ್ತಾರೆ, ಮುಂದಿನ ದಿವಸ ಬರ್ತಾರೆ. ಆದರೆ ಒಂದು ಹಿಂದೂ ಒಬ್ಬ ಕಾರ್ಯಕರ್ತ ಅಂತ ಹೇಳ್ತೀವಲ್ಲ, ಒಬ್ಬ ಹಿಂದೂ ಇಂಟೆಲೆಕ್ಚುಯಲ್ ಆಗೋದು ಕಷ್ಟ ಇದೆ ಇವತ್ತಿನ ದಿವಸ. ಕಾರಣ ಏನಂದರೆ ಈ ವಾದವನ್ನು ಮೀರಿ ನೀವು ಹೋಗಬೇಕು ಅಂದಾಗ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಗೋಡ್ಸೆಯ ಒಂದು ಪುಸ್ತಕ ನನಗೆ ಒಂದು ಬೇರೆ ರೀತಿಯ ಒಂದು ದರ್ಶನವೇ ಆಯಿತು. ಅಂದರೆ ಹೇಗಿದೆ ನರೇಷನ್ನು, ಯಾವ ರೀತಿ ಇದೆ, ಮತ್ತು ಈಗಲೂ ಅನ್ಯಾಯ ಆಗ್ತಾಯಿದೆ ಸಾವರ್ಕರ್ಗೂ ಗೋಡ್ಸೆಗೂ ನಾನು ಹೇಳ್ತೀನಿ. ಖಂಡಿತ. ಸೊ ಅದಾಗಿ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂದಾಗ ಸಹಜವಾಗಿ ಇನ್ನೊಂದು ಪುಸ್ತಕ ನಮಗೆ ತುಂಬ ಕಾಡಿಸಿದ್ದು ಅಂದರೆ ಗೋಡ್ಸೆಯ ಪುಸ್ತಕ. ಇದು ನಾನೇಕೆ ಗಾಂಧಿ ಹತ್ಯೆ ಮಾಡಿದೆ ಅಂತ ಕುಲಕರ್ಣಿಯವರು ಹಿಂದೆ ಬರೆದಿದ್ರು, ತುಂಬ ಫೇಮಸ್ ಪುಸ್ತಕ. ರಾಷ್ಟ್ರೋತ್ತಂದವರು ಅದನ್ನು ತುಂಬ ಮಾರಾಟ ಮಾಡೋರು. ಅವರು ಯಾಕೋ ಗೋಡ್ಸೆಯ ಪುಸ್ತಕಗಳನ್ನ ಮಾರಾಟ ಮಾಡಬಾರ್ದು ಅಂತ ನಿರ್ಣಯಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಗಾಂಧಿ ವಿರುದ್ಧ ಇರೋ ಯಾವುದೇ ಪುಸ್ತಕವನ್ನು ಅವರು ಪ್ರಕಟಣೆ ಮಾಡಲ್ಲ, ಮಾರಾಟನೂ ಮಾಡಲ್ಲ, ಆ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಈಗ. ಹಾಗಾಗಿ ಈ ಗೋಡ್ಸೆ ಪುಸ್ತಕನ ಅನ್ಅವೈಲಬಲ್ ಆಗೋಯ್ತು. ಅನ್ಅವೈಲಬಲ್ ಆದಾಗ ನಮ್ಗೆ ಸಹಜವಾಗಿ ಈ ಥರ ಪುಸ್ತಕ ಯಾಕೆ ಅನ್ಅವೈಲಬಲ್ ಆಗ್ತಾ ಇದೆ ಅನ್ನೋದು ಇತ್ತು. ಕೋಇನ್ಸಿಡೆನ್ಸ್ಲಿ ಏನಂದರೆ ನಾವು ಈ ಸಾವರ್ಕರ್ ಸಮಗ್ರ ಪುಸ್ತಕ ರಿಲೀಸ್ಗೆ ಸಾತ್ಯಕಿ ಸಾವರ್ಕರ್ ಅವರ ಮೊಮ್ಮಗ ಅವರನ್ನು ಕರೆದಿದ್ವಿ. ನೋಡಿ, ಸಾವರ್ಕರ್ ಅವ್ರದ್ದು 3 ಜನ ಬ್ರದರ್ಸಲ್ಲಿ ನಾರಾಯಣ್ ದಾಮೋದರ್ ಸಾವರ್ಕರು, ಆಮೇಲೆ ಬಾಬಾರಾವ್ ಸಾವರ್ಕರ್ ಅವರ ನೇರ ಮೊಮ್ಮಗ ಅಂದರೆ ರಂಜಿತ್ ಸಾವರ್ಕರ್, ಈಗಲೂ ಬಾಂಬೆಯಲ್ಲಿ ಇರೋದು. ಅವ್ರಿಗೆ ಪ್ರಾಪರ್ಟಿ ಹೋಗಿದೆ. ಈ ಇಂಟೆಲೆಕ್ಚುಯಲ್ಸ್ ಇದೆಯಲ್ಲ, ಅದು ನಾರಾಯಣ್ ದಾಮೋದರ್ ಸಾವರ್ಕರ್ ಅವ್ರ ತಮ್ಮ ನೋಡ್ತಾಯಿದ್ರು. ಅವರ ತಮ್ಮನ ಮಗಳನ್ನೇ ಗೋಪಾಲ್ ಗೋಡ್ಸೆ ಕೊಟ್ಟಿದ್ದು. ಮಗಳನ್ನೇ ಕೊಟ್ಟಿದ್ದು ಹಿಮಾನಿ ಸಾವರ್ಕರ್ ಅಂತ. ಆಕೆ ಇದು ಆಗಿದ್ಲು, ಪುಣೆದಲ್ಲಿ MLA ಆ ಥರವಾಗಿದೆ. ಹಿಮಾನಿ ಸಾವರ್ಕರ್ ಅವ್ರ ಮಗ ಸಾತ್ಯಕಿ ಸಾವರ್ಕರ್. ಸೊ ಹೀಗಾಗಿ ಇಂಟೆಲೆಕ್ಚುಯಲ್ ವರ್ಕ್ಸ್ ನಾರಾಯಣ್ ಸಾವರ್ಕರ್ ಏನು ನೋಡ್ತಾ ಇದ್ರಲ್ಲ, ಅದು ಪಾಸಾಗಿ ಈ ಕಡೆಗೆ ಬಂದ್ಬಿಟ್ಟಿತ್ತು. ಪ್ರಾಪರ್ಟಿದು ಎಲ್ಲ ಆ ಕಡೆ ಹೋಗಿತ್ತು. ಸೊ ನಮಗೆ ಇಂಟೆಲೆಕ್ಚುಯಲ್ ಏನೇ ತೊಗೋಬೇಕಾದ್ರೂ ಸಾತ್ಯಕಿ ಅವ್ರನ್ನ ಅಪ್ರೋಚ್ ಮಾಡಬೇಕಾಯಿತು. ಈ ಸಾತ್ಯಕಿಯವರು ನಂಗೆ ಪರಿಚಯ ಇರಲಿಲ್ಲ. ಕೋಇನ್ಸಿಡೆನ್ಸ್ಲಿ ಏನಾಗಿತ್ತು, ಒಂದು ಈ ಹಿಂದುತ್ವ ಮಾಡೋಕ್ಕಿಂತ ಹಿಂದುತ್ವ ಆದಮೇಲೆ ಒಂದು 4-5 ವರ್ಷ ಆದಮೇಲೆ ಬೆಂಗಳೂರಿಗೆ ಸೂಲಿಬೆಲೆಯವ್ರು ಕರೆಸಿದ್ರು ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಚಕ್ರವರ್ತಿ ಸೂಲಿಬೆಲೆಯವ್ರು ಕರೆಸಿದ್ರು. ಸೊ ಸಹಜವಾಗಿ ಸೂಲಿಬೆಲೆಯವ್ರಿಗೆ ಫೋನ್ ಹಾಕಿ, ಈ ಥರ ನಾನು ಮಾಡ್ತಾಯಿದ್ದೀನಿ, ನೀವೇನೋ ಕಾಂಟ್ಯಾಕ್ಟ್ ಮಾಡಿಕೊಡ್ತೀರ? ಆಗ್ಬೋದು ದನಿಗಳೇ ಅಂತೇಳಿ ಅವರು ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಅಲ್ಲಿ ರಿಲೀಸ್ ಆಗಿತ್ತು. ಸೊ ಇದನ್ನು ಪುಣೆಗೆ ಹೋಗಿ ನಾನು ಹರೀಶ್ ಇಬ್ಬರು ಹೋಗಿ ಎಂಟೈರ್ ಸಮಗ್ರದ ಕಾಪಿರೈಟನ್ನು ತೊಗೊಂಡು ಬಂದ್ಬಿಡೋದು ಅಂತ ಇಬ್ಬರು ವಿ ಟ್ರಾವೆಲ್ ಟು ಪುಣೆ. ಮನೆಗೆ ಹೋದ್ವಿ. ಅವರು ಸಂತೋಷದಿಂದ ಒಪ್ಪಿಗೆ ಕೊಟ್ಟರು. ಇತ್ತು ನಮಗೊಂದು 2-3 ಪ್ರತಿ ಕಳಿಸ್ಕೊಟ್ಬಿಡಿ ಅಷ್ಟೇ ಕನ್ನಡದ್ದು, ನಮಗಿನ್ನೇನು ಬೇಡ ಅಂದರು. ನಮ್ಗೆ ಆಶ್ಚರ್ಯ ಆಗಿದೆ ಏನು ಅಂದರೆ, ಅದಾದಮೇಲೆ ನಾವು ಅಂದ್ಕೊಂಡ್ವಿ ಸಂಜೆ ತನಕ ಅವ್ರ ಮನೇಲಾಗತ್ತೆ, ಅವ್ರು ಏನೋ ಪ್ರಶ್ನೆಗಳು ಅಂದರೆ, ಅವರು ಹೊರಡೋ ಹರಿಲಿದ್ರೇನೋ ನಾವು ಹೋಗಿದ್ದು 10:30-12 ರಿಲೀವ್ ಆಗೋಯ್ತು. ಪರ್ಮಿಷನ್ ಏಕ್ದಮ್ ಕೊಟ್ಬಿಟ್ರು, ಲೆಟ್ರು ಅಲ್ಲೇ ಟೈಪ್ ಮಾಡಿ ಕೊಟ್ಬಿಟ್ಟು ಹೊರಡಿ ಎದ್ಬಿಟ್ರು ಅವರು. ಏನು ಮಾಡೋದು ಅಂತ ನಮ್ಗೆ ಇದ್ದಿದ್ದು 7:30 ಫ್ಲೈಟು. ಸರಿ, ನಾನೇನು ಹೇಳಿದೆ, ಸಹಜವಾಗಿ ಗೋಡ್ಸೆ ಮನೆಗೆ ಹೋಗೋಣ ಬನ್ನಿ ಸರ್ ಅಂತ. ಪುಣೆದಲ್ಲೇ ಇರೋದಲ್ಲ, ಗೋಡ್ಸೆ ಮನೆಗೆ ಒಂದು ವಿಸಿಟ್ ಹಾಕ್ಬಿಡೋಣ ಅಂತ. ಸರಿ, ನಾವು ಹರೀಶ್ ಇಬ್ಬರೂ ಆಟೋ ಹತ್ಕೊಂಡು ಗೋಡ್ಸೆ ಮನೆಗೆ ನಡೆಯಪ್ಪ ಅಂದ್ವಿ. ಅವ್ನು ಕೋನ್ ಗೋಡ್ಸೆ ಅಂತ ಕೇಳ್ದ ಅವನು ಪೂನಾದಲ್ಲಿ. ನಮಗೆ ನಾಥರಾಮ್ ಗೋಡ್ಸೆ ಅಂತ ಮೇರೆಕೋ ಮಾಲೂಮ್ ನಹಿ ಅಂದ. ಆಶ್ಚರ್ಯ. ಆಮೇಲೆ ಇಳಿದ್ವಿ. ಏನು ರೀ ಗೋಡ್ಸೆ ಗೊತ್ತಿಲ್ಲ ಅಂತ ಪೂನಾದಲ್ಲಿ. ಏನೋ ಸರ್ ಹೊಸಬ ಇರ್ಬೋದೇನೋ, ಯಾಕೆ ಗೂಗಲಲ್ಲಿ ಹುಡ್ಕೊಳ್ಳೋ ತಡೀರಿ ಅಂತೇಳಿ ಗೂಗಲಲ್ಲಿ ಹುಡ್ಕೊಳ್ದು ಶನಿವಾರವಾಡದಲ್ಲಿ ಒಂದು ಮನೆ ಇದೆ ಅಂತ ಗೊತ್ತಾಯ್ತು. ಸರಿ, ಈಗ ಒಂದು ಕೆಲಸ ಮಾಡೋಣ, ಗೋಡ್ಸೆ ಮನೆ ಏನ್ಬೇಡ, ಶನಿವಾರವಾಡಕ್ಕೆ ಹೇಳ್ಬಿಡೋಣ ಅಂತೇಳಿ ಶನಿವಾರವಾಡ ಅಂದ್ವಿ. ತೊಗೊಂಡೋದ್ವಿ. ಅಲ್ಲೆಲ್ಲೋ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಪಕ್ಕದ ರೋಡಲ್ಲಿ ತೋರಿಸ್ತಾ ಇದ್ವಿ. ಇವನು ಅಲ್ಲಿ ನಾವು ತಪ್ಪೇನು ಮಾಡ್ತೀವಿ, ಅಲ್ಲಿ ಹೋಗ್ತಿದ್ದಂಗೆ
ಪಕ್ಕದ ಬಾಜುವಲ್ಲಿ ಗೋಡ್ಸೆ ಮನೆ ಇದೆಯಲ್ಲಪ್ಪ ಅಲ್ಲಿ ಬಿಟ್ಬಿಡಪ್ಪ ಅಂದ್ವಿ. ಅವನು ಸಡನ್ನಾಗಿ ನಿಲ್ಲಿಸ್ಬಿಟ್ಟ ಅಲ್ಲೇ. ಅದು ಫ್ಲವರ್ ಮಾರ್ಕೆಟ್ ನಿಲ್ಲಿಸ್ಬಿಟ್ಟು, ಇಲ್ಲ ಸರ್ ಮುಂದೆ ಹೋಗೋಕ್ಕಾಗಲ್ಲ ಸರ್ ಅಂದ್ಬಿಟ್ಟ. ಸರಿ, ನಮ್ಗೆ ಮರಾಠಿ ಬರ್ದು ಅದೇನೋ ಒಂಥರ ಅರ್ಧಂಬರ್ಧ ಹಿಂದಿ ಅವನು, ಕೊನೆಯಲ್ಲಿ ಏನೋ ಆಯಿತು ಅಂತ ಕೊಟ್ಬಿಟ್ಟು ನಾವು ಫ್ಲವರ್ ಮಾರ್ಕೆಟ್ ಅವ್ರು ವಿಚಾರಿಸಿದ್ವಿ ಅಕ್ಕಪಕ್ಕದಲ್ಲಿ. ಅದು ಸರಿಯಾಗಿ ತೋರಿಸ್ತಾ ಇಲ್ಲ. ಅದು ಕೇಳಿದ್ರೆ ಯಾರೂ ಹೇಳ್ತಾ ಇಲ್ಲ ಗೋಡ್ಸೆ ಮನೆ. ಕಂಪ್ಲೀಟ್ ನಮ್ಗೆ ಗೊತ್ತೇ ಆಗಿಲ್ಲ. 1 hour ಸುತ್ತಾಡಿದ್ದೀವಿ. ಆ ಗೂಗಲ್ ಮ್ಯಾಪಲ್ಲಿ ಸರಿಯಾಗಿ ಅಲ್ಲೇ ಬರ್ತಾಯಿದೆ 60 meters ಅಂತ, ಬದಲು ಎಲ್ಲೂ ಗೊತ್ತಾಗ್ತಾ ಇಲ್ಲ ನಮಗೆ. ಕೊನೆಯಲ್ಲಿ ನಾವು ತಿರ್ಗಾ ಇವರು ಸಾತ್ಯಕ್ಕೆ ಅವ್ರಿಗೆ ಮಾಡಿದ್ವಿ. ನಾವು 3 ಗಂಟೆ ಊಟ ಮಾಡಿಲ್ಲ, ನಾವು ಹಶ್ವಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಒಣಕೊಂಡ್ಬಿಟ್ಟಿದ್ವಿ, ಬಿಸಿಲು ಸುಡ್ತಾ ಇದೆ ಅದು. ಕೊನೆಯಲ್ಲಿ ಸಾತ್ಯಕ್ಕೆ ಅವ್ರು ಮಾಡಿದ್ವಿ. ಅವರು ಅಚಿಂತ್ಯ ಗೋಡ್ಸೆ ಅಂತಿದ್ದಾರೆ, ಅವರು ಅದನ್ನೆಲ್ಲ ನೋಡ್ಕೊತಾ ಇರೋದು. ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡಿ ಅಂತ. ಸರಿ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ, ಅವ್ರು ನಾನು ಸೆಮಿನಾರಲ್ಲಿದ್ದೀನಿ, ಈಗ ನಾನಿಲ್ಲ, ಆಮೇಲೆ ಈಗ ಅದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಅಸ್ಥಿ ಅಲ್ಲಿಲ್ಲ, ಹಾಗಾಗಿ ಬೇರೆ ಕಡೆ ಶಿಫ್ಟ್ ಆಗಿದೆ, ನೀವು ಬಂದರೂ ಏನು ಪ್ರಯೋಜನ ಇಲ್ಲ ಅಂತಂದರು. ಸೊ ನಮಗೆ ಟೋಟಲಿ ಡಿಸಪಾಯಿಂಟ್ಮೆಂಟು. 2ನೇ ಡಿಸಪಾಯಿಂಟ್ಮೆಂಟ್, ಅವ್ರ ಮನೆ ನೋಡೋಕ್ಕಾಗಲಿಲ್ವಲ್ಲ ಅಂತ. ಗೂಗಲಲ್ಲೂ ಸರಿಯಾಗಿ ತೋರಿಸ್ತಾ ಇಲ್ಲ, ಅಲ್ಲಿ ಲೋಕಲ್ ಅವರು ಸಪೋರ್ಟ್ ಇಲ್ಲ ಅಲ್ಲಿ. ಬಹುಶಃ ಅಲ್ಲಿ ಅದೇ ಈ ರೀತಿಯ ಮಾರಣ ಹೋಮ ಎಲ್ಲ ನಡೆದಿದ್ದರಿಂದ ಆಗಿದೆ ಅಲ್ಲ. ಆಮೇಲೆ ಅದನ್ನು ಹೇಳಬೇಕಾದ್ರೆ ಮುಗಿಸ್ಕೊಂಡು ನಾವು ವಾಪಸ್ ಪುಣೆಗೆ ಬಂದು ಮುಗಿಸ್ಕೊಂಡ್ಬಿಟ್ಟಾಗ ಸಾತ್ಯಕಿ ಅವ್ರನ್ನ ಬೆಂಗಳೂರಿಗೆ ಸಮಗ್ರ ರಿಲೀಸಿಗೆ ಕರೆದಿದ್ವಿ. ಮಾತಾಡ್ತಾ ಇರ್ಬೇಕಾದ್ರೆ ನಾನು ಈ ಗೋಡ್ಸೆ ಪುಸ್ತಕದ್ದು ಅವ್ರಿಗೆ ಕಿವಿಗೆ ಹಾಕ್ತೆ. ಸರಿ ಗೋಡ್ಸೆ ಪುಸ್ತಕ ಅವೈಲೇಬಲ್ ಇಲ್ಲ, ನೀವು ಏನಾನ ಮಾಡಿ ಮಾಡಿಸ್ಕೊಡ್ಬೋದಾ? ಗೋಡ್ಸೆ ಪುಸ್ತಕದ್ದು ನನ್ನ ಹತ್ರನೇ ಇದೆ ರೀ, ಕಾಪಿ ರೈಟು. ಯಾವುದು? ಗೋಪಾಲ್ ಗೋಡ್ಸೆ, ಅಚಿಂತ್ಯ ಇದು ಗೋಡ್ಸೆ ಇದೆಯಲ್ಲ, ಅವನು ನನ್ನ ಕಸಿನ್ಸೇ, ನಮ್ಮ ಫ್ಯಾಮಿಲಿಗೆ ಬರುತ್ತೆ. ನೀವು ಮಾಡ್ತೀರಾ ಅಷ್ಟೇ ಸರ್, ನೀವು ಮಾಡಿರಿ, ಐ ಆಮ್ ಗಿವಿಂಗ್ ಕಾಪಿ ರೈಟ್ ಅಂತಂದ್ರೆ. ಸರ್ ಸಂತೋಷ, ಇವು ಜಾಕ್ಪಾಟ್ ಸರ್ ಇವತ್ತು ನನಗೆ ಅಂತೆಲ್ಲ ಹೇಳಿ, ದೆನ್ ಐ ಟುಕ್ ಇದನ್ನು ಪುಸ್ತಕ ತೊಗೊಂಡು ವೈ ಐ ಕಿಲ್ಡ್ ಮಹಾತ್ಮ ಗಾಂಧಿ. ಅದು ನಂತರ ಈಗ ಬೇರೆ ಬೇರೆ ಪ್ರಕಾಶಕರು ಬೇರೆ ಬೇರೆ ರೀತಿ ಮಾಡಿದ್ದಾರೆ. ನಮ್ಗೆ ಆಶ್ಚರ್ಯ ಏನಂದರೆ ವಿ ಮನೋಹರ್ ಒಂದು ಪುಸ್ತಕ ಮಾಡಿದ್ದಾರೆ, ಸಂಗೀತ ನಿರ್ದೇಶಕರು. ಮೈಲಾಡ್ ನನ್ನ ವಾದ ಕೇಳಿ ಕೇಳಿ ಅಂತ ಗೋಡ್ಸೆ ಮೇಲೆ ಒಂದು ಪುಸ್ತಕ ಬರ್ತಿದ್ದಾರೆ. ರಿಲೀಸ್ ನಾನು ಅವ್ರನ್ನ ಸಾವರ್ಕರ್ನ ಇನ್ನೊಂದು ಪುಸ್ತಕಕ್ಕೆ ವಿ ಮೋಹನ್ ಅವ್ರನ್ನ ಕೇಳ್ಕೊಂಡಾಗ ಸಂತೋಷದಿಂದ ಬಂದು ಒಪ್ಪಿದ್ರು. ಗೋಡ್ಸೆ ಬಗ್ಗೆ ಮಾತಾಡಿದರು. ನನಗೆ ಆಶ್ಚರ್ಯ ಆಗಿತ್ತು. ಅಂದರೆ ವಿ ಮೋಹನ್ ಅವ್ರು ಈ ಥರದ್ದು ಒಂದು ಇದೆಯಲ್ಲ, ಆ ಹಾಡುಗಳು ಕೇಳ್ಬಿಟ್ಟು ನಾವು ಇದಕ್ಕೆ ಬಂದಾಗ ಅಂದರೆ ಅವ್ರಿಗೆ ಸಾವರ್ಕರ್ ಮೇಲೆ ಗೋಡ್ಸೆ ಮೇಲೆ ದೊಡ್ಡ ಅವ್ರಿಗೆ ಅಭಿಮಾನ ಇದೆ. ವಿ ಮೋಹನ್ ಅವ್ರು ಮೂಲತಃ ಒಬ್ಬ ಕಾರ್ಟೂನಿಸ್ಟ್. ಹಾಗಾಗಿ ಅದರದ್ದು ಇತ್ತು. ಸೊ ಹಾಗಾಗಿ ಅದು ಗೋಡ್ಸೆ ಇದು ತೊಗೊಂಡು ಮಾಡಿದ್ವಿ. ಆಶ್ಚರ್ಯ ಏನು ಅಂದರೆ ಇದು ರಿಲೀಸ್ ಮಾಡಬೇಕು ಅಂತ ತೊಗೊಂಡೆ. ರಿಲೀಸ್ ಮಾಡ್ಬೇಕಾದ್ರೆ ಯಾರು ಕರೆಯೋದು ಅಂತ ಸ್ಟಾರ್ಟ್ ಆಯಿತು. ಸಹಜವಾಗಿ ನಾನು ಬಲಪಂಥದ ಕೆಲವು ಇವ್ರನ್ನ ಪ್ರಮುಖ ನಾಯಕರನ್ನೆಲ್ಲ ಹೆಸರು ಹೇಳೋದು ಬೇಡ, ಯಾಕಂದರೆ ಎಲ್ಲ ಸ್ನೇಹಿತರು ನನಗೆ ಮಾಡಿದೆ. ಯಾರೂ ಒಪ್ಪಲಿಲ್ಲ ಗಣಪತಿ ಅವರು. ಗೋಡ್ಸೆ ವಿಚಾರಕ್ಕೆ ಬಲಪಂಕ್ತಿಯರೇ ಒಪ್ಪಲ್ಲ. ಈ ಎಡಪಂಕ್ತ ಬಿಟ್ಬಿಡಿ, ಕೇಳೋಕ್ಕೆ ಆಗಲ್ಲ, ಪ್ರಶ್ನೆ ಇಲ್ಲ. ಬಲಪಂಕ್ತದಲ್ಲಿ ತುಂಬ ಜನ ಪ್ರಮುಖ ವಾಗ್ಮಿಗಳು ಅಂತ ಹೇಳೋವಂಥವ್ರು, ನಾನು ಹೇಳೋಂಥ ವಾಗ್ಮಿಗಳು, ಪ್ರಮುಖವಾದ ವಾಗ್ಮಿಗಳು, ಯಾರೂ ಒಪ್ಪಲಿಲ್ಲ. ಕೆಲವರು ಡೇಟ್ ಕ್ಲಾಶು, ಕೆಲವ್ರಿಗೆ ಹುಷಾರಿಲ್ಲ ಬೇಕಂತಲೇ. ಅದು ನಮ್ಗೆ ಗೊತ್ತಾಗತ್ತೆ, ನಮ್ಗೆ ಅದು ಪಲ್ಸ್ ಗೊತ್ತಾಗೋಗ್ಬಿಡುತ್ತೆ ಏನು ಅಂತ. ಕೊನೆಗೆ ಪ್ರಮೋದ್ ಮುತಾಲಿಕ್ರು ಒಪ್ಪಿದ್ರು. ಪ್ರಮೋದ್ ಮುತಾಲಿಕ್ರದ್ದು ವಿಶೇಷ ಏನು ಅಂದರೆ, ಈ ಗೋಡ್ಸೆ ಫ್ಯಾಮಿಲಿಯವರು ಒಂದು ಗೋಡ್ಸೆ ಪ್ರಶಸ್ತಿ ಕೊಡ್ತಾರೆ. ಗೋಡ್ಸೆ ಫ್ಯಾಮಿಲಿಯವರು ಕೊಡ್ತಾರಂತೆ. ಆ ಪ್ರಶಸ್ತಿನ ಕೊಡ್ಬೇಕಾರೆ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊತಾರಂತೆ, ನೀವು ಪ್ರಶಸ್ತಿ ಸ್ವೀಕಾರ ಮಾಡ್ತೀರಾ ಅಂತ ಕೇಳ್ಕೊತಾರಂತೆ ಗೋಡ್ಸೆ ಫ್ಯಾಮಿಲಿಯವರು. ಯಾಕಂದರೆ ತುಂಬ ಜನ ಗೋಡ್ಸೆ ತೊಗೊಳ್ಳೋದೇ ಇಲ್ವಲ್ಲ, ಗೋಡ್ಸೆ ಇದು ತೊಗೊಂಡ್ರೆ ಬೇರೆ ಪ್ರಶಸ್ತಿ ಮುಗಿದ ಕತೆ ಅಂತ. ಇಲ್ಲ ನಾನು ತೊಗೊತೀನಿ, ನೀವು ಯಾಕೆ ಹಂಗಂತ ಇದ್ದೀರಾ ಅಂದರೆ, ಇಲ್ಲ ಈ ಥರ ತೊಗೊತೀರಾ ಅಂದರೆ ಕಾರ್ಯಕ್ರಮ ಆಗುತ್ತೆ, ಇಲ್ಲಾಂದರೆ ಕಾರ್ಯಕ್ರಮ ಇಲ್ಲ ಅಂತ. ಅವನ ಜನ್ಮದಿನ ಅಥವಾ ಒಂದು ದೇಹಾಂತವಾದ ದಿನವೂ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲಿ, ಇಲ್ಲಿ ಅವರ ಮನೆ ಮೇಲೇ ಮಾಡಿ ಹಾಕ್ತಾರೆ. ಅಲ್ಲಿ ಒಂದು 50 ಜನ 100 ಜನ ಸೇರುವಷ್ಟು ಕೆಪಾಸಿಟಿ ಇರೋದಕ್ಕೆ 2 ರಿಂದ 3 ತುಕಡಿ ಪೊಲೀಸರು ಇರ್ತಾರಂತೆ. ಈಗಲೂ ಅಟ್ ಪ್ರೆಸೆಂಟ್ ನಾನು ಹೇಳ್ತಾರೆ, ಅಷ್ಟು ಸೆಕ್ಯೂರಿಟಿ ಅಂತೆ. ಕಾರ್ಯಕ್ರಮ ಮಾಡಬೇಕಾದ್ರೆ ಇವ್ರಿಗೆ ಅದು ಎಷ್ಟೋ ದುಡ್ಡು ಕೊಟ್ಟು ಕೇಳಿಕೊಂಡು ಮಾಡಿಕೊಂಡು ಪ್ರಶಸ್ತಿ ಕೊಡೋದು ಇವರು ಗೋಡ್ಸೆಯ ಫ್ಯಾಮಿಲಿ. ಇದು ವಾಸ್ತವಿಕ ಈಗ ನಡೀತಾ ಇರೋದು ಗೋಡ್ಸೆ ಕತೆ. ಹಾಗಾಗಿ ಅವ್ರ ಪ್ರಶಸ್ತಿ ಅಂದರೆ ಅವರು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ಕನ್ನಡಿಗರಲ್ಲಿ ಮುತಾಲಿಕರು. ಸೊ ಅವರು ಸಂತೋಷದಿಂದ ಒಪ್ಪಿದ್ರು. ಮುತಾಲಿಕರು ಬಂದರು. ಸೊ ಆ್ಯಸ್ ಯೂಶಲ್ಲು ಪುಸ್ತಕ ದಾಖಲೆ ಮಟ್ಟದಲ್ಲಿ ಮಾರಾಟ ಆಯಿತು. ಮಜಾ ಏನು ಅಂದರೆ, ಇದು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಇತ್ತೀಚೆಗೆ, ಅದರಲ್ಲಿ ಹೈಯೆಸ್ಟ್ ಸೇಲ್ ಆಗಿದ್ದ ಪುಸ್ತಕ ನಾನೇಕೆ ಗಾಂಧಿ ಹತ್ಯೆ ಮಾಡಿದೆ, ಅದೇ ವಧೆ ಮಾಡಿದೆ. ಹೈಯೆಸ್ಟ್ ಸೇಲ್. ಜನಕ್ಕೆ ಕುತೂಹಲ ಇದೆ. ಅದಕ್ಕೆ ನಾನು ನನ್ನ ಮಾತಿನಲ್ಲಿ ಬೆಳೆದಿದ್ದೆ, ಗಾಂಧಿ ಯುಗ ಮುಗಿದಿದೆ, ಸಾವರ್ಕರ್ ಯುಗ ನಡೀತಿದೆ, ಮುಂದೆ ಇರೋದು ಗೋಡ್ಸೆ ಯುಗ ಅಂತ ನನ್ನ ವಾದ. ಅದು ವಾದ. ಯಾಕಂದರೆ ಗೋಡ್ಸೆನ ಸಹಜವಾಗಿ ಒಪ್ಪುವಂಥ ಒಂದು ಜನಾಂಗ ಇದೆ. ಅದು ಹೇಳುವ ಇದಕ್ಕೆ ಬಂದಿಲ್ಲ, ಸ್ಟೇಜಿಗೆ ಬಂದಿಲ್ಲ. ಅದು ಬರ್ತಾರೆ, ಮುಂದಿನ ದಿವಸ ಬರ್ತಾರೆ. ಅದಕ್ಕೆ ಪುಷ್ಟಿ ಕೊಡೋಂಗೆ ಏನು ಅಂದರೆ, ಈಗ ಅವನ ಅಸ್ಥಿಯನ್ನು ಅವನ ದೇಹತ್ಯಾಗ ಮಾಡಿದ ದಿವಸ ಇದೆ, ನೇಣು ಹಾಕಿದ ದಿವಸ
ಸಾವಿರಾರು ಜನ ಬಂದು ಅವನ ಅಸ್ಥಿಯ ದರ್ಶನ ಪಡ್ಕೊಂಡು ಹೋಗ್ತಾರಂತೆ ಅವ್ರ ಮನೆಯಲ್ಲಿ. ನೋಡಿ ಅಂದ್ರೆ ಈಗ ನಿಜವಾದ ಭಾರತ ಉದಯ ಹೋಗ್ತಾ ಇದೆ. ಅಂದರೆ ರಿಯಲ್ ಟ್ರೂತ್ ಗೋಡ್ಸೆದ್ ಬಂತಲ್ಲ, ಅದು ಅವರ ಲಾಸ್ಟ್ ಸ್ಪೀಚ್ ಇದೆಲ್ಲ. ಬಿ ಪಿ ಪ್ರೇಮ್ ಕುಮಾರ್ ಅವರು ಅನುವಾದ ಮಾಡಿದ್ದ ಪುಸ್ತಕನ, ಸುಮಾರು 250 ಪೇಜಿಂದು ಏನೋ ಮಾಡಿದ್ರು, ತುಂಬ ಚೆನ್ನಾಗಿದೆ. ಅದಾದಮೇಲೆ ಬೇರೆ ರೀತಿ ಥ್ರೆಟ್ನಿಂಗ್ ಸ್ಟಾರ್ಟ್ ಆಯ್ತು ನನಗೆ. ಹಾಂ, ಥ್ರೆಟ್ನಿಂಗ್ ಏನು ಅಂದರೆ ಈ ವಾದದಿಂದ ಥ್ರೆಟ್ನಿಂಗ್ ಸ್ಟಾರ್ಟ್ ಆಯ್ತು ನನಗೆ. ಓ, ಬಲಪಂಥದಿಂದ ಬಲವಾದದ್ದು. ಇವ್ರು ಗೋಡ್ಸೆದ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸಾವರ್ಕರ್ ಅಂತ. ಇದು ಒಪ್ಪಕ್ಕಾಗಲ್ಲ. ಯಾಕೆ ಮಾಡ್ತಾ ಇದ್ದಾನೆ ಅವನು, ಒಂದು ಸ್ವಲ್ಪ ನೋಡಬೇಕು ಅನ್ನೋದು ಒಂದಷ್ಟು ಜನದ ಆರ್ಗ್ಯುಮೆಂಟ್ ಆಯಿತು. ಒಂದಷ್ಟು ಜನ ಈ ವಾದಗಳಿಗೂ ಇಳಿದ್ರು, ಒಂದಷ್ಟು ಜನ ಬಂದು ಹಿರಿಯರು ಬುದ್ಧಿವಾದವನ್ನು ಹೇಳಿದ್ರು. ನಾನು ಅವರೆಲ್ಲ ಗೌರವಿಸ್ತೀನಿ ಎಲ್ಲ, ನಾನು ಇಲ್ಲ ಅನ್ನೋಕ್ಕೆ, ಯಾಕಂದ್ರೆ ನಾವು ಅದರಲ್ಲೇ ಬೆಳೆದು ಬಂದಿರೋದ್ರಿಂದ ನನಗೂ ಗೊತ್ತಿದೆ. ಯಾಕಂದರೆ ಆದರೆ ಒಂದು ಹಿಂದೂ ಒಬ್ಬ ಕಾರ್ಯಕರ್ತ ಅಂತ ಹೇಳ್ತೀವಲ್ಲ, ಒಬ್ಬ ಹಿಂದೂ ಇಂಟೆಲೆಕ್ಚುಯಲ್ ಆಗೋದು ಕಷ್ಟ ಇದೆ ಇವತ್ತಿನ ದಿವಸ. ಕಾರಣ ಏನಂದರೆ ಈ ವಾದವನ್ನು ಮೀರಿ ನೀವು ಹೋಗಬೇಕು ಅಂದಾಗ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಗೋಡ್ಸೆಯ ಒಂದು ಪುಸ್ತಕ ನನಗೆ ಒಂದು ಬೇರೆ ರೀತಿಯ ಒಂದು ದರ್ಶನವೇ ಆಯಿತು. ಅಂದರೆ ಹೇಗಿದೆ ನರೇಷನ್ನು, ಯಾವ ರೀತಿ ಇದೆ, ಮತ್ತು ಈಗಲೂ ಅನ್ಯಾಯ ಆಗ್ತಾ ಇದೆ ಸಾವರ್ಕರ್ಗೂ ಗೋಡ್ಸೆಗೂ ನಾನು ಹೇಳ್ತೀನಿ. ಖಂಡಿತ ಈಗಲೂ ಅನ್ಯಾಯ ಆಗ್ತಾ ಇದೆ. ಅಂದರೆ ಒಂದು ಹಂತದಲ್ಲಿ ಸ್ವಲ್ಪ ನ್ಯಾಯ ಸಿಗ್ತಾ ಇದೆ ಮೋದಿ ಅವರ ಗೌರ್ಮೆಂಟ್ ಇರೋದ್ರಿಂದ, ಸಾರ್ವಜನಿಕವಾಗಿ ಆಗ್ತಾ ಇದೆ. ಆದರೆ ನಾನು ಹೇಳೋದು ಇಂಟರ್ನಲ್ಲಿ ಆಗ್ತಾ ಇಲ್ಲ. ಯಾವ ನಾವು ಗೋಡ್ಸೆನು ಮತ್ತು ಸಾವರ್ಕರ್ನ ಒಪ್ಕೊತೀವಿ ಅಂತ ಹೇಳಿದಾರಲ್ಲ, ಅವರೇ ವಿರುದ್ಧವಾಗಿದ್ದಾರೆ. ಜನ ಇದ್ದಾರೆ, ಇಲ್ಲ ಅಂತಲ್ಲ, ಮತ್ತು ಹೆದರ್ತಾರೆ ತುಂಬ ಜನ. ಉದಾಹರಣೆಗೆ ತುಂಬ ಜನ ಹೇಳೋದೇನೆಂದರೆ, ಸರ್ ಅವನು ಸಾಯಿಸ್ಬಾರ್ದಿತ್ತು ಸರ್, ಸಾಯಿಸೋದ್ರಿಂದ ಅವ್ನು ಡ್ಯಾಮೇಜ್ ಮಾಡಿಬಿಟ್ಟ ಸರ್, ನಮಗೆ ಗಾಂಧಿನ ಮಹಾತ್ಮ ಮಾಡಿಬಿಟ್ಟ ಸರ್, ಇಲ್ಲ ಅಂದಿದ್ರೆ ಅವನು ಬದುಕಿದ್ರೆ ಅವನನ್ನು ಮಾತು ಕೇಳದಿರಾನೆ ಅವನು ನನ್ನ ಮೂಲೆ ಗುಂಪು ಮಾಡಿಬಿಡ್ತಾಯಿದ್ರು ಕಾಂಗ್ರೆಸ್ನವರು, ಬದುಕ್ಬಿಟ್ಟು ಅವನನ್ನು ಮಹಾತ್ಮ ಸಾಯಿಸ್ಬಿಟ್ಟು ಅವ್ನು ಮಹಾತ್ಮ ಮಾಡಿಬಿಟ್ಟ, ಅದೊಂದು ರಾಂಗ್ ಡಿಸಿಷನ್ ಅಂತ ಹೇಳ್ತಾರೆ. ಅದೊಂದು ಆರ್ಗ್ಯುಮೆಂಟಲ್ಲಿ ಅದು ಇದೆ. ಅಲ್ಲ, ಇವನ್ ಕೋರ್ಟ್ ಆರ್ಗ್ಯುಮೆಂಟ್ ಅಲ್ಲಿ ಅವನ ಗನ್ನಿಂದ ಸಿಡದೆ ಇಲ್ಲ ಗುಂಡು ಅನ್ನುವಂಥ 4 ಗುಂಡು ಬಂದಿದೆ, ಎಲ್ಲನೂ ಇದೆ. ಆದರೆ ಅವನ ಆರ್ಗ್ಯುಮೆಂಟ್ ಕೇಳಿದ್ರೆ, ನಾನು ಈ ಕ್ರಿಟಿಕ್ ಆಫ್ ಗಾಂಧಿ ಅಂತ ಒಂದು ಪುಸ್ತಕ ಇದೆ, ಅದನ್ನು ಅನುವಾದ ಮಾಡಿದ್ರೆ, ಈ ಥರ ಪುಸ್ತಕಗಳಲ್ಲೇ ನಾವು ಮಾಡ್ತಾ ಇದ್ದಿದ್ದು. ಇದನ್ನು ಭೈರಪ್ಪ ಅವ್ರು ಸಜೆಸ್ಟ್ ಮಾಡಿದರು ಒಂದು ಭಾಷಣದಲ್ಲಿ, ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ ಪುಸ್ತಕದಲ್ಲಿ ಮಾಡ್ತಾ ಇರ್ಬೇಕಾದ್ರೆ. ಗಾಂಧಿಯ ಬಗ್ಗೆ ಒಳ್ಳೆ ವಿಮರ್ಶಾತ್ಮಕ ಪುಸ್ತಕ, ಅಂದರೆ ಏಕವಚನದಲ್ಲಿ ಬೈದಿರ ಗಾಂಧಿನ, ಕ್ರಿಟಿಕ್ ಅಂದರೆ ಕ್ರಿಟಿಕ್ಕಾಗಿ ಮಾಡಿರೋದು MM ಕೊಠಾರಿ ಅವರು ಬರೆದಿದ್ದಾರೆ, ಕ್ರಿಟಿಕ್ ಆಫ್ ಗಾಂಧಿ ಅಂತ. ಅದು ಕನ್ನಡಕ್ಕೆ ತಂದರೆ ಚೆನ್ನಾಗಿರುತ್ತೆ ಅಂದಿದ್ರು. ಸೊ ಅದು ಹೇಗೋ ಭೈರಪ್ಪ ಅವರೇ ಕಾಪಿ ರೈಟ್ ಟ್ರೈ ಮಾಡಿ ಕೊನೆಯಲ್ಲಿ ಆ ಥರ ಮಾಡಿಸ್ಕೊಟ್ಟು, ನಾನು ಗಾಂಧಿ ನಿಜಕ್ಕೂ ಮಹಾತ್ಮರೇ ಅಂದ್ಬಿಟ್ಟು ನಾಗಾಯಚ್ ಹುಬ್ಳಿಯವರು ಅನುವಾದ ಮಾಡಿ ತಂದೆ. ಆ ಪುಸ್ತಕದಲ್ಲಿ ಲಾಸ್ಟಲ್ಲಿ ಅವತ್ತಿನ ಕೋರ್ಟ್ನ ಕಟ್ಟಕಟೆಯಲ್ಲಿ ನಡೆದಂಥ ಒಂದು ಇದ್ರದ್ದೆಲ್ಲ ಹಾಕ್ತಾರೆ. ಅವ್ನು ಹೇಳಿದ್ದನ್ನು ಹಾಕಲ್ಲ, ಅಲ್ಲಿ ಹೇಗಿತ್ತು ವಾತಾವರಣ ಅನ್ನೋದನ್ನು ದಾಖಲೆ ಮಾಡಿದ್ದಾರೆ. ಅದು ವಿಶೇಷ. ಅದರಲ್ಲಿ ಸನ್ನಿವೇಶ ಏನು ಅಂದರೆ, ಅವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪಿನ್ ಡ್ರಾಫ್ಟ್ ಸೈಲೆನ್ಸ್ ಅಂದರೆ ಒಂದು ಪಿನ್ ಬಿದ್ದರೂ ಶಬ್ದ ಕೇಳುವಂಥ ಅಷ್ಟಿತ್ತು. ಇನ್ಫ್ಯಾಕ್ಟ್ ಅಲ್ಲಿ ಮೀಡಿಯಾ ನಿರ್ಬಂಧ ಆಯಿತು, ಪೇಪರು ಪೆನ್ ತೊಗೊಂಡೋಗೋಷ್ಟು ಇರಲಿಲ್ಲ. ಅಕಸ್ಮಾತ್ ಏನೋ ತೊಗೊಂಡೋಗಿ ಏನೋ ಬರ್ಕೊಂಡಿದ್ರು, ಹೊರಗೆ ಬರ್ಬೇಕಾದ್ರೆ ಅರ್ಧಾಕ್ಬಿಡೋರು ಅಂತ, ಆ ಲೆವೆಲ್ನ ಒಂದು ಸೆಕ್ಯೂರಿಟಿ ಇತ್ತಂತೆ. ಆ ಮಧ್ಯದಲ್ಲಿ ಒಂದು ಚಳಿಲಿ ಮಾಡ್ತಾ ಇರ್ಬೇಕಾದ್ರೆ ಯಾವ ಜಸ್ಟಿಸ್ ಇದ್ರಲ್ಲ, ಕೊಠಾರಿ ಇವ್ರು ಇದ್ರಲ್ಲ, ಅವರು ಜಸ್ಟಿಸ್ಸು, ಅವಳ ಮಗಳು ಗೋಡ್ಸೆಗೆ ಸ್ವೆಟ್ರ್ ಹೊಲ್ದ್ಬಿಟ್ಟು ತಂದು ಕೊಡ್ತಾಳತ್ತೆ ನೋಡಿ. ಜಡ್ಜ್ದ ಮಗಳು ಗೋಡ್ಸೆ ಚಳಿಲಿ ಮಾತಾಡ್ತಾ ಏನಲ್ಲ ಪಾಪ, ಅವ್ನಿಗೆ ಇನ್ನೇನು ಚಳಿ ಆಗ್ಬಿಡುತ್ತೋ ಅಂದ್ಬಿಟ್ಟು ಸ್ವತಃ ಸ್ವೆಟ್ರ್ ಹೊಲ್ದ್ಬಿಟ್ಟು ತಂದು ಕೊಡ್ತಾಳತ್ತೆ. ಸ್ವೆಟ್ರ್ ಹಾಕ್ಕೊಂಡು ಆಮೇಲೆ ಅವ್ನು ಮಾತಾಡ್ತಾನಂತೆ. ಅಂದರೆ ಈ ರೀತಿ ಇತ್ತು. ಆಮೇಲೆ ಅಫ್ಕೋರ್ಸ್ ಆ ಜಡ್ಜ್ ಒಂದು ಪೆನ್ ಡೌನ್ ಮಾಡ್ಬೇಕಾದ್ರೆ ಹೇಳ್ತಾನೆ, ನಾನೇನೋ ಈ ನ್ಯಾಯಾಧೀಶ ಸ್ಥಾನದಲ್ಲಿ ಇದ್ದಿದ್ರೆ ಗೋಡ್ಸೆ ಮಾತನ್ನು ಕೇಳಿದ್ದಿದ್ರೆ ಈ ಜಡ್ಜ್ಮೆಂಟ್ ನಾನು ಬರಿತಾನೆ ಇರಲಿಲ್ಲ. ಕರೆಕ್ಟ್. ಇದು ಅಫಿಷಿಯಲ್ ಭಾಳ ಫೇಮಸ್ ಇದದು. ಹಾಗಾಗಿ ಇದು ಜನಕ್ಕೆ ಆಶ್ಚರ್ಯ ಆಗಿದ್ದು. ಆವಾಗ ಬಂತು, ದಾಖಲೆ ಮತ್ತೆಲ್ಲ ಆಗ್ತಾಯಿದೆ. ಈಗ ಬೇರೆ ಬೇರೆ ಪುಸ್ತಕಗಳು, ಇನ್ಫ್ಯಾಕ್ಟು ಯಾರು ಬೇರೆ ಬೇರೆ ಪುಸ್ತಕಗಳೇ ತಂದುಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಗೋಡ್ಸೆ ಬಗ್ಗೆ ಅನೇಕ ಬಂದಿದೆ. ರವಿ ಬೆಳಗ್ಗೆ 2 ಪುಸ್ತಕ ಬರೆದಿದ್ದಾರೆ ಗೋಡ್ಸೆ ಬಗ್ಗೆ. ಹಾಗಾಗಿ ನಾರಾಯಣಾಚಾರ್ಯ ಬರೆದಿದ್ದಾರೆ ಪುಸ್ತಕದ ಆ ಥರ ತುಂಬ. ಆಮೇಲೆ ಗಾಂಧಿ ಅಂತಲೇ ಬಂದಿದೆ, ಆ ಥರ ತುಂಬ ಬಂದಿದೆ. ಆದರೆ ಇದು ಅಫಿಷಿಯಲ್ ಆಗಿ ಇರಲಿಲ್ಲ. ಸೊ ಈ ಪುಸ್ತಕವನ್ನು ತಂದು 99ನೇ ಪುಸ್ತಕ ಅದು.